ಯಾವ ವಿಲನ್ ತುಂಬಾ ಫಾಲೋ ಮಾಡ್ತೀರಾ? ಮೇಡಮ್ ನನಗೆ ಹೇಳಿ ಈಗ ಏನ್ ಗೊತ್ತಾ, ನಾನು ಇನ್ನೊಂದು ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡೋಣ ಅಂದ್ರೆ ವಿಲನ್ಗಳು ತುಂಬಾ ಜನ ಇದ್ದಾರೆ. ಸೊ ಹಂಗಾಗಿ ನಾನು ಹೊಸದಾಗಿ ಏನಾರು ಬರಬೇಕು ಮಾಡಬೇಕು ಅನ್ನೋದು ಅಂತ ನಂಗೆ ತುಂಬಾ ಇಷ್ಟ. ಆಗಿನ ಕಾಲದಲ್ಲ ಗೊತ್ತಲ್ಲ, ಈ ವರ್ಜುಮಣಿ ಅವರೆಲ್ಲ ಹೆಂಗಿದ್ರು, ಅವರೆಲ್ಲ ತುಂಬಾ ಕೊಡ, ಅವರೆಲ್ಲ ಲೆಜೆಂಡ್ಸ್, ಅವರೆಲ್ಲ ಯಪ್ಪ ತೂಗುದೀಪ್ ಶ್ರೀನಿವಾಸ ಅವರೆಲ್ಲ ನಮ್ಮ ದರ್ಶನ್ ಡ್ಯಾಡಿ ಅವರೆಲ್ಲ, ಅವ್ರ ಆಕ್ಟಿಂಗ್ ನಾವೊಂದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ, ಅವ್ರ ತರ ಬರಕ್ ಆಗೋದಿಲ್ಲ ಯಾರು. ನಿಮ್ ಸಿಗ್ನೇಚರ್ ಸ್ಟೈಲ್ ಏನು ಸರ್ ಈಗ ವಿಲನ್ ಆದ್ರೆ? ಸೊ ಸಿಗ್ನೇಚರ್ ಸ್ಟೈಲ್ ಅಂತೇನಿಲ್ಲ. ನಿಮ್ಮನ್ನ ನಾವ್ ಹೆಂಗ್ ಕಂಡಿಡಿಯೋದು ಇವಾಗ ವಿಲನ್ ಅಂತಂದ್ರೆ? ಮತ್ತೆ ಒಂದ್ ಸಿಗ್ನೇಚರ್ ಸ್ಟೈಲ್ ಇರುತ್ತಲ್ಲ. ಏಯ್ ನೀನ್ ಏನಾದ್ರೂ ಮಾಡ್ಕೋ, ಇವತ್ತು ನನಗೆ ಬೇಕಷ್ಟೇ ಅಷ್ಟೇ. ಅಂದ್ರೆ ಏನಂತಂದ್ರೆ, ಸೊ ಈಗ ನಾನು ಮೊನ್ನೆ ಇದ್ರಲ್ಲಿ ಒಂದು ನಾಟಕ ಮಾಡಿದ್ವಿ. ಇದರಲ್ಲಿ ಯಾಕಂದ್ರೆ ಫಸ್ಟ್ ಜಾನಪದ ಲೋಕ ಇದೆಯಲ್ಲ, ಅಲ್ಲೂ ಕೂಡ ನಾಟಕ ಕಲ್ತು ಬಂದೆ. ಅಂದ್ರೆ ನಾನು ಫುಲ್ ಕಲ್ತು ಬಿಟ್ಟಿದ್ದೀನಿ ಅನ್ನೋದೇನಿಲ್ಲ. ಈಗ ನಾನೊಬ್ಬ ಇದೊಂದು ಪ್ರಾಡಕ್ಟ್ ನಾವೇನ್ ಮಾಡ್ತೀನಿ, ಡ್ಯಾನ್ಸ್ ಕ್ಲಾಸ್ ಬಂದ ತಕ್ಷಣ ಈ ಸ್ಟೂಡೆಂಟ್ ಹೆಂಗ್ ರೆಡಿ ಮಾಡ್ಬೇಕು, ಕಳಿಸ್ಬೇಕು. ಅದೆಲ್ಲ ಡೈರೆಕ್ಟರ್ ಕೆಲ ಇರುತ್ತೆ. ಇವ್ನ ಕ್ವಾಲಿಟಿ ಏನು, ಇವ್ನ ಹೆಂಗ್ ತಗೊಂಡ್ ಹೋಗ್ಬೋದು, ಇವ್ನ ಯಾವ ಲುಕ್ ಇಷ್ಟ, ಅದು ಅವ್ರು ಏನ್ ಬೇಕಾದ್ರೂ ಕೊಡ್ಬೋದು. ಗನ್ನು ಕೊಡ್ಬೋದು, ಕತ್ತಿನೂ ಕೊಡ್ಬೋದು, ಕಟಿ ಪ್ಲೇಯರ್ ಕೊಡ್ಬೋದು, ಗೊತ್ತಿಲ್ಲ ಅಲ್ವಾ. ಸೊ ಅವ್ರು ಏನ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಯೂಶಲಿ ಇವಾಗ ಯಾವ್ದೋ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಪ್ಪ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದಿನ ಶ್ರಮ ಲೈಕ್ ಗುರ್ತಿಸೋದು ಬಹಳ ಕಡಿಮೆ. ಸೊ ನಿಮ್ಮನ್ನ ಆ ರೀತಿ ಗುರ್ತಿಸಿ ಇಲ್ಲಿ ತನಕ ಬಂದಿದ್ದೀರಾ. ಸೊ ನಿಮ್ಮನ್ನ ಫಸ್ಟ್ ಗುರ್ತಿಸಿದ್ಯಾರು? ಸಾಧ್ಯನೇ ಇಲ್ಲ ಮೇಡಮ್. ನಮ್ನೆಲ್ಲ ಈಗ ಡ್ಯಾನ್ಸ್ ನೋಡಿ, ಕಾಮನ್ ನಾರ್ಮಲ್ ಪೀಪಲ್ ಈಗ ಹೆಂಗಿದೆ, ಈಗ ಹೋದ್ವಿ ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ, ಶೋ ಮಾಡಿದ್ವಿ, ಬಂದ್ವಿ. ಈಗ ಹೋದ್ವಿ ಡ್ಯಾನ್ಸ್ ಮಾಡಿದ್ವಿ, ಶೋ ಮಾಡಿ ಬಂದ್ವಿ. ಅಲ್ಲೆಲ್ಲ ಗುರ್ತಿಸ್ತಾರೆ ಏನು ಇಲ್ಲ. ಅಟ್ಲೀಸ್ಟ್ ಸ್ಟೇಜ್ ನಮ್ಮನ್ನ ಗುರ್ತಿಸ್ಬೇಕು ಅಂತಂದ್ರೆ ಇವಾಗ ಬಂದಿದ್ದೆಲ್ಲ ಇನ್ಸ್ಟಾಗ್ರಾಮ್, ಆ ತರ ನಮ್ಗೆ ನಾರ ಬಂದಿದ್ದಿದ್ರೆ ನಮ್ಗೂ ಮಿಲಿಯನ್ ಗಟ್ಲೆ ಇರ್ತಾ ಇದ್ರು. ಆಗ ನಮ್ಮ ಹತ್ರ ಮೊಬೈಲ್ ತಗೊಳಕ್ಕೆ ಶಕ್ತಿ ಇಲ್ಲ, ಮೊಬೈಲೇ ಇಲ್ಲ. ಅವಾಗ ಏನ್ ಮಾಡೋಣ ಅಲ್ವಾ. ಸೊ ಈ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಬಂದು ಎಲ್ರು ಯಾರು ಬೇಕಾದ್ರೂ ಬೆಳಿಬಹುದು ಅಂತ ಪ್ರೂವ್ ಮಾಡ್ತಾ ಇದೆ. ಟ್ಯಾಲೆಂಟ್ ಇದ್ದವರೆಲ್ಲ ಆಚೆ ಬರ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ. ಇನ್ಸ್ಟಾ ಓಪನ್ ಮಾಡಿದ್ರೆ ಈಗ ನಮ್ ಬ್ಯಾಚ್ ಅವರೆಲ್ಲ, ಈಗ ನಮ್ ಸೀನಿಯರ್ಸ್ ಗಳೆಲ್ಲ ನಾವಿನ್ನು ಹಂಗೆ ಇದೀವಿ, ಒಂದು ಬ್ರ್ಯಾಂಡ್ ಮಾಡಿ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಈಗಿನವ್ರಿಗೆ ನಮ್ಗೆ ಹಂಗಾಗೋ ಇಷ್ಟು 10 ವರ್ಷ ಬೇಕಾಗಿತ್ತು ನಾನು ಹೆಸರು ಮಾಡೋದಿಕ್ಕೆ. ಇವಾಗ ಏನಿಲ್ಲ, ರಾತ್ರಿ ಮಲಗಿದ್ ಬೆಳಿಗ್ಗೆ ಎದ್ದೇಳೋರು ಹೆಸರು ಮಾಡ್ಬಿಟ್ಟಿರ್ತಾರೆ, ವೈರಲ್ ಆಗಿರ್ತಾರೆ. ಸೊ ಅದನ್ನ ಒಳ್ಳೆ ರೀತಿಲಿ ಯೂಟಿಲೈಸ್ ಮಾಡ್ಕೊಳ್ಳಿ, ಸಮಾಜಕ್ಕೆ ಒಳ್ಳೇದ್ ಮಾಡಿ ಆ ತರ. ಸೊ ಈಗ ನೋಡಿ, ನಾವು 4 ಜನ ಕೇಳ್ಕೊಟ್ಟಿರೋದಕ್ಕೆ ಆ ಸ್ಟೂಡೆಂಟ್ ಇವತ್ತು ನಮ್ಮ ಚಾನಲ್ಗಳೇ ಕೊರಿಯೋಗ್ರಾಫರ್ ಆದ್ರು, ನನ್ನ ಸ್ಟೂಡೆಂಟ್ಸ್ಗಳೇ ಕೊರಿಯೋಗ್ರಾಫರ್ ಆದ್ರು. ಖುಷಿ, ಚೆನ್ನಾಗಿದ್ದಾರೆ, ಒಳ್ಳೆ ನೇಮ್ ಮಾಡಿದ್ದಾರೆ, ಯಾರ ಬಾಯಲ್ಲಿ ನೋಡಿದ್ರೆ ಹೆಸರುಗಳಿದೆ, ಸಾಕು. ಅದಕ್ಕಿಂತ ನಾವು ಅವರೊಂದು 4 ಜನ ಹಂಗೆ ಬೆಳೆಸ್ಬೇಕು, ಹಂಗೆ ಹೋಗ್ತಾ ಇರ್ಲಿ ಅಲ್ವಾ. ಸೊ ಅದೊಂದು ಆಸೆ. ಸರ್, ಇವಾಗ ರಿಯಾಲಿಟಿ ಶೋನಲ್ಲಿ ಸರ್ವೈವ್ ಆಗೋದು ಕಷ್ಟನಾ ಅಥವಾ ಸುಲಭನಾ ಅಥವಾ ಹೇಗೆ? ತುಂಬಾ ಕಷ್ಟ. ತುಂಬಾ ಕಷ್ಟ. ಕಷ್ಟ ಅಂದ್ರೆ ಅವ್ರ ಜೀವನದಲ್ಲಿ ಬೇಡಪ್ಪ ಅಂತ ವಾಪಸ್ ಬಂದ್ಬಿಡ್ಬೇಕು, ಅಷ್ಟು ಕಷ್ಟ ಇದೆ. ನಮ್ಗೆಲ್ಲ ಈ ಪಾಪ ಹೊಸಬ್ರಿಗೆಲ್ಲ ಏನ್ ಅನ್ಸಿರುತ್ತೆ, ನಾನು ಹೋಗ್ಬೇಕು ಚಾನಲ್ಗೆ ಹೋಗಿ, ನಾನು ಕೊರಿಯೋಗ್ರಫಿ ಮಾಡ್ಬೇಕು, ನಾನು ಹೋಗಿ ನಿಂತ್ಕೋಬೇಕು ಅಂತ ಇರ್ತಾರೆ. ಸೊ ಬಿಕಾಸ್ ಅಲ್ಲಿ ಟ್ಯಾಲೆಂಟ್ ಇದ್ರೆ ಮಾತ್ರನೇ ಸಾಧ್ಯ, ಇಲ್ಲ ಅಂದ್ರೆ ಅವ್ನು ಮುಗ್ದ ಅಂತ ಅಲ್ಗ ಅರ್ಥ. ಬಿಕಾಸ್ ಸುಮ್ನೆ ಯಾರು ಚಾನಲ್ ತಗೊಳಲ್ಲ, ಟ್ಯಾಲೆಂಟ್ ಇದ್ರೆ ಮಾತ್ರ ತಗೊಳ್ತಾರೆ. ಸೊ ಅದೇನಾಗುತ್ತೆ, ಅಲ್ಲಿ ಅವರು ಕೊಡೋ ಒಂದು ಪೇಮೆಂಟ್ ಚಾನಲ್ ನಲ್ಲಿ ಅದ್ರ 5ರಷ್ಟು ಖರ್ಚಾಗೋದು ಕೊರಿಯೋಗ್ರಾಫರ್ಸ್ಗೆ. ಈಗ ಒಂದು ಶೂಟ್ ಇದೆ ಅಂತಂದ್ರೆ ನಾವು ಒಂದು 20 ಜನ ಡ್ಯಾನ್ಸರ್ಸ್ನ ಕರೆಸ್ತೀವಿ ಅಂತಂದ್ರೆ, ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಟಿಫನ್, ಊಟ, ಹೋಗೋದು ಬರೋದು, ಕ್ಯಾಬ್ದು ಅದೆಲ್ಲ ಮಾಡ್ಕೊಂಡು ಒಂದ್ ರೀತಿ ಆದ್ರೆ, ಇನ್ನ ಪ್ರಾಪರ್ಟಿ ಅಂತ ವಿಷಯ ಬಂದಾಗ ಆ ಪ್ರಾಪರ್ಟಿಗೆ ಒಂದು ಶೋಗೆ ಇಲ್ಲ ಅಂದ್ರೆ ಒಂದು 70,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಅದು ನಮ್ದೇ, ಎವ್ರಿಥಿಂಗ್ ನಮ್ದೇ. ಡ್ಯಾನ್ಸರ್ಸ್ ಕಾಸ್ಟ್ಯೂಮ್ಸ್ ಆಗಿರ್ಲಿ, ಅವ್ರ ಮೇಕಪ್ ಆಗಿರ್ಲಿ, ಮತ್ತೆ ಪ್ರಾಪರ್ಟೀಸ್ ಆಗಿರ್ಲಿ, ಸಾಂಗ್ ಎಡಿಟಿಂಗ್ ಆಗಿರ್ಲಿ, ಹೋಗೋ ಬರೋದೆಲ್ಲ ಎಲ್ಲ ನಮ್ದೇ. ಶೂಟಿಂಗ್ ಇದ್ದಾಗ ಊಟ ಕೊಡ್ತಾರೆ ಅಷ್ಟೇ ಅಲ್ಲಿ. ಅಂದ್ರೆ ಸರ್, ಇದು ಗೊತ್ತಿಲ್ಲ ನಮಗೆ, ಇದ್ರ ಬಗ್ಗೆ ಎಲ್ಲ ಅಷ್ಟು ನಾಲೆಡ್ಜ್ ಇಲ್ಲ, ತುಂಬಾ ಕಷ್ಟ ಇದೆ ಅಮ್ಮ. ಈಗ ನೋಡಿ, ಈಗ ಮೊನ್ನೆ ರೀಸೆಂಟ್ ಆಗಿ ಈಗ ಡಿಕೆಡಿ ನಡೀತಲ್ವಾ. ಸೊ ಆ ಡಿಕೆಡಿಲಿ ಎಲ್ಲ ಕೊರಿಯೋಗ್ರಾಫರ್ಸ್ ಸ್ಟೇಜ್ ಮೇಲೆ ಹೇಳ್ಬಿಟ್ಟಿದ್ದಾರೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ, ನಾನು ಇಷ್ಟು ಲಕ್ಷ ಕಳ್ಕೊಂಡೆ, ಸಾಲ ಮಾಡ್ಕೊಂಡೆ. ಬಿಕಾಸ್ ಅದು ಸತ್ಯ. ಒಬ್ಬ ಕೊರಿಯೋಗ್ರಾಫರ್ ಬಾಯಲ್ಲಿ ಬರೋದು ತುಂಬಾ ಸತ್ಯ. ಯಾಕೆ ಅಂತಂದ್ರೆ ಅಷ್ಟು ಖರ್ಚು ಮಾಡ್ಬಿಟ್ಟಿರ್ತಾರೆ ಅವರು. ನಂದು ಈ ಸಾಂಗ್ ಇವತ್ತು ನನ್ಗೆ ಹಿಟ್ಟಾಗಬೇಕು ಅಷ್ಟೇ, ಅವ್ರ ಮೈಂಡಲ್ಲೇ ನಂಗೆ ಹಿಟ್ಟಾಗಬೇಕು.
ಅವ್ರಿಗೆ ಕೊನೆಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಶೋ ಎಲ್ಲ ಮುಗಿದ ಮೇಲೆ ಗೊತ್ತಾಗುತ್ತೆ ನಾನು ಇಷ್ಟು ಲಕ್ಷ ಸಾಲ ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಮಾಡ್ಕೊಂಡು ಆ ಟೈಮಲ್ಲಿ ಗೊತ್ತಿರಲ್ಲ, ಅಲ್ಲಿ ಕಿತ್ತು ಎಲ್ಲ ಕಡೆ ಹಾಕ್ಬಿಟ್ಟಿರ್ತಾರೆ ಪಾಪ. ಕಂಟೆಸ್ಟೆಂಟ್ ಸ್ವಲ್ಪ ಕೊಟ್ಟಿರ್ತಾರೆ, ತುಂಬಾ ಕಷ್ಟ ಕೊರಿಯೋಗ್ರಾಫರ್ ಜೀವನ. ಇವಾಗ ಒಂದು ಹೆಸರು ಮಾಡ್ಕೊಂಡು ಈಚೆ ಬಂದು ಏನಾರ ಮಾಡ್ಬೇಕು. ಈ ಚಾನಲ್ ಇರೋವರೆಗೂ ಬೆಲೆ ಬೆಲೆ ನಿಂದ ಹೆಸರಾಯ್ತಾ, ಅದಾದ್ಮೇಲೆ ಬೇರೆ ಕೆಲಸ ಮಾಡು, ಹೋಗು. ಯಾರು ಅಂತ ಜನ ಗುರುತಿಸಿದ್ರೆ ತಾನೇ ನಿಂಗೆ ಕ್ಲಾಸ್ ಮಾಡೋದು, ಇನ್ನೊಂದು ಶೋಗಳು ಮಾಡೋದು, ಪಬ್ಲಿಕ್ ಒಂದು ಯಾವುದೇ ಈವೆಂಟ್ಸ್ಗಳು ಸಿಗ್ತಾ ಇರತ್ತೆ, ಆರಾಮ್ಸೆ ಮಾಡ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಒಂದು ಮೂಲೆ ಗುಂಪು ಅಷ್ಟೇ. ಇವಾಗ ಒಂದ್ ಶೋ ಒಂದು 2 ರಿಂದ 3 ತಿಂಗಳು ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಅಷ್ಟ್ರಲ್ಲಿ ಕೊರಿಯೋಗ್ರಾಫರ್ಗೆ ಚಾನೆಲ್ ಕಡೆಯಿಂದ ಏನ್ ಕೊಡ್ತಾರೆ? ಮಾಮೂಲಿ ಒಂದು ಸಾಂಗ್, ಒಂದು ಪರ್ಫಾರ್ಮೆನ್ಸ್ ಇಷ್ಟು ಅಂತ ಕೊಡ್ತಾರೆ ಅಷ್ಟೇ. ಅಂತಂದ್ರೆ ಅದು ಓಕೆನಾ ಅಥವಾ ಓಕೆನೂ ಇಲ್ಲ, ಓಕೆನೂ ಇಲ್ಲ, ಓಕೆನೂ ಇಲ್ಲ, ಓಕೆನೂ ಇಲ್ಲ, ಸೀರಿಯಸ್ಲಿ ಸೀರಿಯಸ್ಲಿ ಓಕೆ ಇಲ್ಲ ಅದು. ಹೌದು, ನಾವು ಎವ್ರಿ ವೀಕ್ಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತಂದ್ರೆ ಅದು ಕಾಲ್ ಬಗ್ಗೆ ಕೊಟ್ರೆ ಏನು ಓಕೆ ಆಗುತ್ತೆ? ಅಂದ್ರೆ ಪ್ರಾಪರ್ಟೀಸ್ ಎಲ್ಲ ಚಾನೆಲ್ ಕಡೆಯಿಂದ ಏನು ಪ್ರೊವೈಡ್ ಇಲ್ಲ? ನೆವರ್ 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 ನೆವರ್. ಅಂದ್ರೆ ಯಾವುದೇ ರಿಯಾಲಿಟಿ ಶೋಸ್ ಆದ್ರೂ ಇದೇ ತರ, ಯಾವುದೇ ರಿಯಾಲಿಟಿ ಶೋ ಆದ್ರೂ ಯಾರು ಕೊಡಲ್ಲ. ನಿಮ್ಮ ಫಿನಾಲಲ್ಲಿ ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಹಾ, ಫಿನಾಲಲ್ಲಿ ಹ್ಮ್. ಒಂದ್ ಸ್ವಲ್ಪ ರೈಸ್ ಮಾಡ್ತಾರೆ. ಯಾಕಂದ್ರೆ ಫಿನಾಲ್ ತುಂಬಾ ಗ್ರಾಂಡ್ ಖರ್ಚು Okay, ಮಾಡ್ಬೇಕಲ್ಲ, ಮಾಡ್ತೀವಲ್ಲ ಹೌದು, ಅಂದ್ಬಿಟ್ಟು ಏನ್ ಮಾಡಿದ್ರೆ ಸ್ವಲ್ಪ ರೈಸ್ ಮಾಡ್ತಾರೆ. ಅದ್ ಬಿಟ್ರೆ ಕಂಟೆಸ್ಟೆಂಟ್ ಗಳ ಕಾಸ್ಟ್ಯೂಮು ಅವರ ಕಂಟೆಸ್ಟೆಂಟ್ ಗೆ ಕಾಸ್ಟ್ಯೂಮ್ಸ್ ಅವರೇ ಕೊಡ್ತಾರೆ, ಅವರೇ ಚಾನಲ್ ಇಂದಾನೆ ಕೊಡ್ತಾರೆ. ಕಂಟೆಸ್ಟೆಂಟ್ ಗೆ ಮಾತ್ರ ಮೇಕಪ್ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಕೊಡ್ತಾರೆ. ಮಿಕ್ಕಿದು ರಿಹರ್ಸಲ್ ಎವ್ರಿಥಿಂಗ್ ಕಾಸ್ಟ್ಯೂಮ್ ನಮ್ದು, ಡ್ಯಾನ್ಸರ್ಸ್, ಪ್ರಾಪರ್ಟೀಸು, ಎಡಿಟಿಂಗು, ಹೋಗೋದು ಬರೋದು, ನಿಂತ್ಕೊಳ್ಳೋದು, ನೈಟ್ ಅಂಡ್ ಡೇ ಶೂಟ್ ಎಲ್ಲ ಅಲ್ಲೇ ಕಳೀತಾ ಇರ್ತೀವಿ. ಹಾಗಾದ್ರೆ ಅದು ಶೋಸ್ ಕೊರಿಯೋಗ್ರಾಫರ್ಗೋಸ್ಕರ ಮಾಡ್ತಿರೋದ ಕಂಟೆಸ್ಟೆಂಟ್ ಗಳಿಗೋಸ್ಕರ ಮಾಡ್ತಿರೋದ? ಇಲ್ಲ ನೀವ್ ಹೇಳೋದು ನೋಡ್ಕೊಂಡ್ರೆ ಅಲ್ಲ, ಅದು question mark. ಕೊರಿಯೋಗ್ರಾಫರ್ನೇ ಮಾಡ್ಬೇಕು. ಹೌದು, ಇದು ಅದು ಕ್ವಶನ್ ಮಾರ್ಕ್. ಇಲ್ಲ ಕೊರಿಯೋಗ್ರಾಫರ್ಗೆ ಇಲ್ಲ ಕೊರಿಯೋಗ್ರಾಫರ್ಗೆ ಮಾಡ್ಬೇಕು, ನೀವ್ ಹೇಳ್ತಿರೋದು ಮಾಡ್ಬೇಕು ನೋಡಿದ್ರೆ. ಅಲ್ವಾ? ಸೊ ಹಂಗೆ ಅಲ್ಲ, ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಪಾಪ, ಕೊರಿಯೋಗ್ರಾಫರ್ ನಾನು ಹೋಗ್ಬೇಕು ಚಾನಲ್ಗೆ, ಹೌದು. ನಾನು ಕೆಲಸ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು ಅನ್ನೋದಿದ್ದೇ ಇರುತ್ತೆ. ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರೋರು ಬನ್ನಿ ಒಳಗಡೆ, ಓಕೆನಾ? ಯಾಕೆ ಇಲ್ಲ ಸತ್ಯಮ್ಮ ಅದು. ಹ್ಮ್. ಸುಮ್ನೆ ಏನೋ ಬಂದ್ಬಿಟ್ಟು ಆಮೇಲೆ ಪಾಪ ಅವರು ಈಗ ಡ್ಯಾನ್ಸರ್ಸ್ ಅಂದ್ರೆ ಅವನು ಬ್ಯಾಕ್ ಗ್ರೌಂಡ್ ಏನ್ ಇರೋದಿಲ್ಲ, ಹೌದು, ಕೊರಿಯೋಗ್ರಾಫರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಏನ್ ಇರೋದಿಲ್ಲ. ಬಂದ್ಮೇಲೆ ಹೆಸರು ಮಾಡಿದ್ಮೇಲೆ ಸಂಪಾದನೆ ಮಾಡಕ್ ಸಾಧ್ಯ. ನೀವು ಯಾವ್ದೇ ಡ್ಯಾನ್ಸರ್ಸ್ ಅಂತ ತಗೊಳ್ಳಿ, ಐಶ್ವರ್ಯ ರಾಮಿ ತರ ಏನ್ ಬಂದಿರೋದಿಲ್ಲ, ಎಲ್ಲ ತುಂಬಾ ಮಿಡ್ಲ್ ಕ್ಲಾಸ್ ಜನ ಡ್ಯಾನ್ಸರ್ಸ್ ಎಲ್ಲ. ಸೊ ಹಂಗಾಗಿ ಬಂದು ಸುಟ್ಕೊಳ್ಳೋದಕ್ಕಿಂತ ನೀವು ಸ್ವಲ್ಪ ರೆಡಿ ಮಾಡ್ಕೊಂಡು ತಲೆ ಓಡಿಸಿ ಯಾವ ಸಾಂಗ್ ಏನ್ ಖರ್ಚು ಮಾಡ್ಬೇಕು, ಡ್ಯುಯೆಟ್ ಇದ್ದಾಗ ಎಷ್ಟು ಮಾಡ್ಬೇಕು, ಗ್ರೂಪ್ ಇದ್ದಾಗ ಎಷ್ಟು ಮಾಡ್ಬೇಕು, ಇದಕ್ ಪ್ರಾಪರ್ಟಿ ಬೇಕಾ, ಈ ಸಾಂಗ್ ಕೇಳ್ತಿದ್ಯಾ ಅಥವಾ ಅದೆಲ್ಲ ತಲೆಯಲ್ಲಿ ಇರ್ಬೇಕು. ಎಲ್ಲದಕ್ಕೂ ಪ್ರಾಪರ್ಟಿ ಆಗ್ತೀವಿ ಅಂತ ಹೋದ್ರೆ ಭಾರಿ ಕಷ್ಟ. ನಾನು ತುಂಬಾ ಜನ ಕೇಳಿದೀನಿ ಕೊರಿಯೋಗ್ರಾಫರ್ಸ್ ಇದನ್ನ, ತಲೆ ಯೂಸ್ ಮಾಡಿ. ಕೆಲವೊಂದಷ್ಟು ಪರ್ಫಾರ್ಮೆನ್ಸ್ ಅಲ್ಲಿ ಡಾನ್ಸ್ ಗಿಂತ ಕೆಲವೊಂದ್ಸಲ ಪ್ರಾಪರ್ಟೀಸ್ ಇಂದಾನೇ ಹೆಚ್ಚಾಗಿ ಜಿಗಮಗ ಅಂತ ಇರುತ್ತೆ. ಸೊ ಕೆಲವೊಂದಷ್ಟು ಜಡ್ಜ್ಗಳು ಅದನ್ನು ಕೂಡ ಲೈಕ್ ಮಾಡಿರೋದು ಕೂಡ ಇದೆ ಡ್ಯಾನ್ಸ್ ಗಿಂತ. ಅದು ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಅದನ್ನ ನೋಡಿ 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 ಪ್ರಾಪರ್ಟಿ. ಸೊ ಅದಂಗ ಆಗ್ಬಿಟ್ಟಿರುತ್ತೆ. ಜಾಸ್ತಿ ಯಾಕಂದ್ರೆ ಈಗ ಚಾನಲ್ಗೂ ಪ್ರೆಷರ್ ಇದ್ದೇ ಇರುತ್ತೆ. ಸುಮ್ನೆ ಖಾಲಿ ಸ್ಟೇಜ್ ತೋರ್ಸೋ ಬದಲು ಒಂದು ಇಡೀ ಏನಾದ್ರು ಪ್ರಾಪರ್ಟಿ ಹಾಕಿ ಅಂತ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಹಂಗ ಅನ್ಬಿಟ್ಟು ನೀನು ದೊಡ್ಡ ಅಡಗನೆ ತಂದು ನಿಲ್ಲಿಸ್ತೀನಿ ಅಂತಂದ್ರೆ ಅದು ತಪ್ಪು. ನಿನ್ಗೇನು ಪ್ರಾಪರ್ಟಿ ಹಾಕ್ಬೇಕು ಹಾಕು, ನಿನ್ಗೆ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕು. ಈಗ ನೀವು ಒಂದು ರೋಪ್ ಅಂತ ಒಂದು ರೋಪ್ ಹಾಕ್ಬಿಟ್ಟು ಒಂದು ರಿಂಗ್ ಹಾಕು ಅಂದ್ರೆ ಅದ್ರ ಹಾಕು, ನಿನ್ ತಲೆ ಓಡಿಸೋದ್ರಲ್ಲಿ. ಅದ್ ಬಿಟ್ಬಿಟ್ಟು ನಾನು ರಿಂಗ್ ತರಲ್ಲ ದೊಡ್ಡ ಡ್ರಮ್ಮೆ ತಂದಿಡ್ತೀನಿ ಅಂತಂದ್ರೆ ಅದು ತಪ್ಪು. ತುಂಬಾ ಜನ ಪಾಪ ಆತರ ಸುಟ್ಕೊಂಡಿರೋ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಇಲ್ಲ ಮಾಸ್ಟರ್ ಈ ಸಲ 8 ಲಕ್ಷ ಸಾಲ ಮಾಡ್ಕೊಂಡ್ರೆ. 8 ಲಕ್ಷ ಒಂದು ಶೋ ಆಗುತ್ತೆ, ಮುಲಾಜಿಲ್ದೆ ಆಗ್ಬಿಡುತ್ತೆ. ಕಣ್ ಮುಚ್ಕೊಂಡಾಗತ್ತಮ್ಮ. ಅವ್ರ 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡುತ್ತಾರಲ್ಲ, ಇಲ್ಲಿ ಕೊರಿಯೋಗ್ರಾಫರ್ಸ್ ಪ್ರತಿ ಒಬ್ರು ಅಷ್ಟು ಖರ್ಚು ಮಾಡ್ತಾರೆ. ಒಬ್ರಿಂದ 5 ಲಕ್ಷ ಆಗಿರುತ್ತೆ, ಒಬ್ರು 8 ಲಕ್ಷ ಆಗಿರುತ್ತೆ, 12 ಲಕ್ಷದವರೆಗೂ ಹೋಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.